ಶ್ರೀಮದ್ ಭಾಗವತ ಭಗವಂತನ ಬೇರೆ ಬೇರೆ ಅವತಾರಗಳನ್ನು ಚಿತ್ರಿಸಿದೆ. ಅಷ್ಟಮಸ್ಕಂದದ ಕೊನೆಗೆ ಮತ್ಸ್ಯಾವತಾರವನ್ನು ಚಿತ್ರಿಸಿದೆ. ವೈವಸ್ವತ ಮನು ಅವನು ಸಂಧ್ಯಾವಂದನೆಗೆ ಅಂತ ಸಮುದ್ರದ ಹತ್ರ ಬರ್ತಾನೆ, ಅರ್ಘ್ಯ ಕೊಡ್ತಾನೆ. ಅರ್ಘ್ಯ ಕೊಡಲಿಕ್ಕೆ ನೀರನ್ನು ಬೊಗಸೆಯಲ್ಲಿ ತುಂಬಿಸಿದರೆ ಮೀನು ಬಂತು. ಮೀನನ್ನು ಕೆಳಗಿಡಬೇಕು ಅಂತ ಹೊರಟ. ಮೀನು ಮಾತಾಡಿತು, ಕೆಳಗಿಡಬೇಡ, ನಾನು ಕರ್ಕೊಂಡೋಗು, ನಿನ್ನೊಟ್ಟಿಗೆ ಬರ್ತೇನೆ ಅಂತ. ಎಲ್ಲಿಯಾದರೂ ಮೀನು ಮಾತಾಡುವುದುಂಟ? ಮೀನು ಮಾತಾಡಿತಂತೆ, ನನ್ನನ್ನು ಕರ್ಕೊಂಡೋಗು ಅಂತ ಕರ್ಕೊಂಡು ಹೊರಟ. ಭಾಗವತ ಹೇಳುತ್ತೆ, ದೇವರನ್ನು ನಾವು ಅನನ್ಯ ನಿಷ್ಠೆಯಿಂದ ಮಾಡಿದರೆ ದೇವರೇ ನಮ್ಮೊಟ್ಟಿಗೆ ಬರ್ತಾರೆ ಅಂತ. ಎಲ್ಲಿಯಾದರೂ ಸಂಧ್ಯಾವಂದನೆ ಮಾಡುವಾಗ, ಪೂಜೆ ಮಾಡುವಾಗ ದೇವರು ನಮ್ಮಲ್ಲಿ ಬರುವುದುಂಟ? ಬರ್ತದೆ. ವಯಸ್ಸದ ಮನು ಅದಕ್ಕೆ ಉದಾಹರಣೆ ಅಂತ ಹೇಳಿತು. ಆ ಮೀನನ್ನು ಹಿಡ್ಕೊಂಡು ಬರ್ತಾನೆ. ಅದು ದೊಡ್ಡದಾಯಿತು. ಬಾವಿಯಲ್ಲಿ ತುಂಬಲಿಲ್ಲ, ಕೆರೆಯಲ್ಲಿ ತುಂಬಲಿಲ್ಲ, ನದಿ ಚಿಕ್ಕದಾಯಿತು, ಸಮುದ್ರ ಸಾಕಾಗಲೇ ಇಲ್ಲ. ಕೊನೆಗೆ ಅಲ್ಲೇ ಬಿಟ್ಟು ಬರ್ತಾನೆ ಅಂತೆ. ಅದು ಭಗವಂತ. ಆ ಮೀನು ದೊಡ್ಡದಾಯಿತು, ಸಮುದ್ರದಲ್ಲಿ ತುಂಬುವಷ್ಟು ದೊಡ್ಡದಾಯ್ತಂತೆ. ಅದೇನು ದೇವರು ದೊಡ್ಡದಾದ ಅಲ್ಲ, ಅವನ ವೈವಸ್ವದ ಮನುವಿನ ಶ್ರಾದ್ದದೇವನ ಉಪಾಸನೆ ಅದು ದೊಡ್ಡದಾಯಿತು. ಅದು ಹೇಗಿರಬೇಕು ನಮ್ಮ ಉಪಾಸನೆ ಅಂತಂದರೆ, ಇವತ್ತಿಗಿಂತ ನಾಳೆ ದೊಡ್ಡದಾಗಬೇಕು, ನಾಳೆಗಿಂತ ನಾಡ್ದು ಉಪಾಸನೆ ಜಾಸ್ತಿ ಆಗಬೇಕು. ನಮ್ಮದೆಲ್ಲ ಪೂಜೆ ಜಪ ಪಾರಾಯಣ ಎಲ್ಲ ಹೇಗಿರ್ತದೆ ಅಂತಂದರೆ, ಮೊದಲನೇ ದಿವಸ ತಾಸುಗಟ್ಟಲೆ 2 ತಾಸು ಇರ್ತದೆ, ಮರುದಿವಸ 1 ಗಂಟೆಗೆ ನಿಲ್ತದೆ, ಆಮೇಲೆ ಅರ್ಧ ಗಂಟೆ, ಆಮೇಲೆ 10 ನಿಮಿಷ, ಮತ್ತು ನಿನ್ನೆನೇ ಆಗಿದೆ ಅಂತ ಮುಗಿಸಿಬಿಡ್ತೇವೆ ನಾವು. ಹಾಗಾಗಬಾರದು. ದಿನದಿಂದ ದಿನಕ್ಕೆ ನಮ್ಮ ಆರ್ನಿಕಗಳು, ನಮ್ಮ ಆಚರಣೆಗಳು ಅದು ಬೆಳೀತಾ ಬರಬೇಕು ಅಂತ ಮತ್ಸ್ಯಾವತಾರದಿಂದ ನಾವು ಕಲಿಯಬೇಕಾದ್ದು. ಮತ್ಸ್ಯನಾಗಿ ಭಗವಂತ ಬೆಳೆದ ಕತೆ ಬೃಹತ್ತಾದ್ದು. ಮನುವಿಗೆ ತನ್ನ ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕಾಗದೇ ಇದ್ದ ರೂಪ ಅಂತ. ಮತ್ಸ್ಯಾವತಾರದ ಮೂಲಕ ಭಗವಂತನ ವ್ಯಾಪ್ತಿಯನ್ನು ಭಾಗವತ ಉಲ್ಲೇಖ ಮಾಡಿದೆ. ಕೂರ್ಮಾವತಾರ ನಿನ್ನೆ ನಾವು ನೋಡಿದ್ದೇವೆ. ಆ ಮಂದರ ಪರ್ವತ ಕುಸಿದಾಗ ಆ ಕೂರ್ಮ ಎಲ್ಲ ಕಡೆ, ಇಡೀ ಬೆಟ್ಟದಲ್ಲಿ, ಮಥನೆ ಮಾಡುವವರ ಒಳಗೆ, ಹಗ್ಗದಲ್ಲಿ, ಎಲ್ಲ ಕಡೆ ತುಂಬಿದ ಕಥೆಯನ್ನು ನಾವು ನೋಡಿದ್ದೇವೆ. ವರಾಹ ನಾವು ಮೊದಲನೇ ದಿನ ನೋಡಿದ್ದೇವೆ. ನಾವು ಆ ಪುಟ್ಟ ರೂಪ ಬ್ರಹ್ಮದೇವರ ಮೂಗಿನಿಂದ ಬಂತು. ಅದು ಹಿರಣ್ಯಾಕ್ಷನ ಮುಂಭಾಗದಲ್ಲಿ ಬೃಹತ್ತಾಗಿ ಬೆಳೆದು ಇಡೀ ಭೂಮಿಯನ್ನು ಎತ್ತುಕೊಂಡಿತು ಅಂತ ಬೃಹದ್ರೂಪವನ್ನು ವರ್ಣನೆ ಮಾಡಿದೆ. ನರಸಿಂಹಾವತಾರನೂ ಹಾಗೆಯೇ, ಎಲ್ಲಿದ್ದಾನೆ ನಿನ್ನ ದೇವರು ಅಂತ ಹಿರಣ್ಯಕಶಿಪು ಪ್ರಹ್ಲಾದನ ಮುಂದೆ ಆಕ್ಷೇಪ ಮಾಡಿದಾಗ ದೇವರು ಎಲ್ಲ ಕಡೆ ತುಂಬಿ, ಎಲ್ಲ ಕಂಬ ಎಲ್ಲ ಕಡೆ ಎಲ್ಲಿ ತುಂಬಿದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿದೆ. ವಾಮನ ಪುಟ್ಟ ರೂಪದಿಂದ ಬಂದ. 3 ಅಡಿ ಅಳೆಯಬೇಕಾದರೆ ಭೂವ್ಯೋಮ ವ್ಯಾಪಿಸಿ ಸುತಳ ಲೋಕದ ತನಕ ವ್ಯಾಪಿಸಿರತಕ್ಕಂತಹ ಕಥೆಯನ್ನು ನಾವು ಕಂಡಿದ್ದೇವೆ. ರಾಮದೇವರು ಯುದ್ಧ ಮಾಡುವಾಗ ರಾಮ ಪುರಸ್ತಾತ್ ಪರತೋಪಿ ರಾಮ, ರಾವಣನಿಗೆ ಯುದ್ಧ ಮಾಡಲಿಕ್ಕಾಗಲಿಲ್ಲ ಅಂತೆ. ಯಾಕಂದರೆ ಎಲ್ಲಿ ನೋಡಿದರೂ ರಾಮನೇ. ಎಲ್ಲಿ ಯುದ್ಧ ಮಾಡಬೇಕು? ಹಿಂದೆ ನೋಡ್ತಾನೆ ರಾಮ, ಬಲಬದಿಯಲ್ಲಿ ನೋಡ್ತಾನೆ ರಾಮ, ಎಲ್ಲಿ ನೋಡಿದರೂ ರಾಮ, ಅವನಿಗೆ ಆರಾಮನೇ ಇಲ್ಲ ಅಂತಾಯಿತು. ರಾಮನ ವ್ಯಾಪ್ತವಾದಂತಹ ರೂಪ ಹನುಮಂತ ದೇವರು ಉಪಾಸನೆ ಮಾಡ್ತಾರೆ ಅಂತೆ. ಎಲ್ಲಿ ನೋಡಿದರೂ ರಾಮ ಅವರಿಗೆ. ಹಾಗೆ ವ್ಯಾಪ್ತವಾದ ರೂಪ ಅದು ರಾಮನದ್ದು. ಕೃಷ್ಣಾವತಾರದಲ್ಲಿ ಇಡೀ ಅವತಾರದ ಉದ್ದಗಲಕ್ಕೆ ಭಗವಂತ ತನ್ನ ವ್ಯಾಪ್ತವಾದ ರೂಪವನ್ನು ತೋರಿಸಿದ ಘಟನೆಗಳು ಮುಂದೆ ನಾವೆಲ್ಲ ನೋಡಬಹುದು. ನಾವು ಕೃಷ್ಣನ ಪುಟಾಣಿ ರೂಪದಿಂದ ಆರಂಭ ಮಾಡಿ ಅರ್ಜುನನ ಯುದ್ಧದ ಘಟ್ಟದ ತನಕನೂ ಕೂಡ ದೇವರು ವಿಶ್ವರೂಪವನ್ನು ತೋರಿಸಿದ ಪರಿಯನ್ನು ಮಹಾಭಾರತ ಭಾಗವತಗಳು ಉಲ್ಲೇಖ ಮಾಡಿವೆ ಅಂತ. ದೇವರ ಆ ಬೃಹದ್ ರೂಪವನ್ನು ನೋಡಿ ದೇವಕಿ ಪ್ರಾರ್ಥಿಸ್ತಾಳಂತೆ, ಸ್ವಾಮಿ ದೊಡ್ಡ ರೂಪ ಕಾಣುವ ಯೋಗ್ಯತೆ ನನಗಿಲ್ಲ, ಪುಟ್ಟ ರೂಪವನ್ನು ತೋರಿಸು ಅಂತ ಹೇಳಿದಾಗ ಚಿಕ್ಕ ರೂಪವನ್ನು ನಮ್ಮ ದೇವರು ಸ್ವೀಕಾರ ಮಾಡಿದ. ಉಪನಿಷತ್ತು ಹೇಳುತ್ತೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ದೇವರು ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್. ನಮ್ಮ ದೇವಸ್ಥಾನದಲ್ಲಿ ಗರ್ಭಗುಡಿಯೊಳಗೆ ದೇವರಿದ್ದಾರೆ, ಪುಟಾಣಿ ದೇವರಿದ್ದಾರೆ. ಆದರೆ ದೇವರು ಅಷ್ಟೇ ಅಲ್ಲ, ಇಡೀ ದೇವಾಲಯದಲ್ಲಿ ತುಂಬಿದ್ದಾರೆ. ಅದಕ್ಕೆ ನಾವು ಹೇಳೋದು ನೋಡಿ, ದೇವಾಲಯದ ಅಲ್ಲಿ ಉಗುಳಬೇಡಿ, ಅಲ್ಲಿ ತುಳಿಬೇಡಿ, ನಮಸ್ಕಾರ ಮಾಡಿ, ಕೆಟ್ಟದ ಆಡಬೇಡಿ, ಒಳ್ಳೆಯದನ್ನೇ ಚಿಂತನೆ ಮಾಡಿ. ದೇವರು ಎಲ್ಲ ಕಡೆ ಇದ್ದಾರೆ. ಅಣುರೂಪದಿಂದ ಗರ್ಭಗುಡಿಯ ಒಳಗಿದ್ದ ದೇವರು ಬೃಹದ್ರೂಪದಿಂದ ದೇವಸ್ಥಾನದ ಇಡೀ ವಠಾರದಲ್ಲಿ ತುಂಬಿಕೊಂಡಿರ್ತಾರೆ. ಆ ಬೃಹತ್ತಾದ ದೇವರು ಮನೆಗೆ ಹೊರಟಾಗ ನಮ್ಮ ಮನಸ್ಸಿನ ಒಳಗೆ, ಹೃದಯದೊಳಗೆ ತುಂಬಿರ್ತಾರೆ. ಅವರನ್ನು ಹಿಡ್ಕೊಂಡು ಹೋಗಬೇಕು ಅನ್ನೋದನ್ನು ಹಿರಿಯರು ಎಚ್ಚರಿಸಿದ್ದಾರೆ. ದೇವರು ಹಾಗೆಯೇ ಅಣುವಿಗಿಂತ ಅಣು ನಮ್ಮ ಒಳಗೆ ತುಂಬಿದ್ದಾರೆ.
ಮಹತೋ ಮಹೀಯಾನ್, ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ ಅಂತೆ. ನಮ್ಮ ದೇವರು ಅನುರೂಪವನ್ನು ಸ್ವೀಕಾರ ಮಾಡಿದ, 2 ಕೈಯ ರೂಪ ದೇವಕಿಗೆ ತೋರಿಸಿದ. ನನ್ನ ಮಗು ಅಂತ ಪ್ರೀತಿಸ್ತಾಳೆ, ಮುದ್ದಿಸ್ತಾಳೆ. ನಮ್ಮ ದೇವರು ಹಾಗಿರ್ತಾರೆ. ಅಣುವಾಗಿಯೂ ಇರಬೇಕು, ಬೃಹತ್ತಾಗಿಯೂ ಇರಬೇಕು, ನಮ್ಮ ಒಳಗೂ ಇರಬೇಕು, ನಾವು ಹೋದಲ್ಲೆಲ್ಲ ಬರಬೇಕು. ದೇವರ ಉಪಾಸನೆ ಹಾಗಿರಬೇಕಂತೆ. ನಮ್ಮ ದೇವರನ್ನು ವಸುದೇವ ಕೈಯಲ್ಲಿ ಹಿಡ್ಕೊಳ್ತಾನೆ. ದೇವರು ಹೇಳಿದ, ನಾನು ಹೇಳಿದಾಗೆ ಕೇಳು, ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ರಾಮಾವತಾರ ವಿಶ್ವಾಮಿತ್ರನ ಬೆನ್ನ ಹಿಂದೆ ಸಾಗಿತು. ಕೃಷ್ಣಾವತಾರ ತನ್ನ ಬೆನ್ನ ಹಿಂದೆ ಎಲ್ಲರನ್ನೂ ಕರ್ಕೊಂಡು ಹೋಯಿತು. ವಿಶ್ವಾಮಿತ್ರನ ಬೆನ್ನ ಹಿಂದೆ ಸಿರುಗಿದ ರಾಮನಿಗೆ ಪ್ರಾಯಶಃ ಚೇಂಜ್ ಮಾಡಬೇಕು ಅಂತ ಕಾಣಿಸಿತು. ಕೃಷ್ಣಾವತಾರದಲ್ಲಿ ಬದಲಾವಣೆ ಮಾಡಿದ, ತಾನೇ ನೇತೃತ್ವವನ್ನು ವಹಿಸಿದ. ಹಿಡ್ಕೊಳ್ಳಿಕ್ಕೆ ವಸುದೇವ ಅಷ್ಟೇ, ಆದರೆ ಎಲ್ಲ ಡೈರೆಕ್ಷನ್ ಕೃಷ್ಣನದ್ದೇ. ಲೆಫ್ಟ್ ರೈಟ್ ಹೇಳಿದ, ನಾನು ಹೇಳ್ದಲ್ಲಿ ಹೋಗು ಅಂತ. ನಮ್ಮ ದೇವರೇ GPS ಹಾಕಿ ವಸುದೇವನನ್ನು ಕರ್ಕೊಂಡು ಹೊರಟ. ಅರಮನೆಯ ಬಾಗಿಲು ಬಿದ್ದಿತ್ತು, 7 ಬಾಗಿಲು ಹಾಕಿದ್ದು, ಬೀಗ ಹಾಕಿತ್ತು. ನಮ್ಮ ದೇವರು ಬಂದರೆ ಎಲ್ಲ ಬಾಗಿಲೂ ತೆರೆದುಕೊಂಡಿತಂತೆ. ಯಾಕೆಂತಂದರೆ ಭಾಗವತ ಹೇಳಿತು, ಎಲ್ಲಿ ಬಾಗಿಲು ಹಾಕಿರ್ತದೆ ಬಾಗಿಲು ತೆಗೆಯುವ ಕೆಲಸ ದೇವರು ಮಾಡ್ತಾನೆ ಅಂತ. ಬಂಧಕನಾದ ದೇವರು ಮೋಚಕ, ಯಾರು ಬಂಧಿಸ್ತಾನೆ ಆ ಬಂಧನದಿಂದ ಬಿಡುಗಡೆ ಮಾಡುವವನೂ ಅವನೇ. ಕೃಷ್ಣ ವಸುದೇವನಿಗೆ ಹೇಳಿದ, ಹೊರಕ್ಕೆ ಹೊರಡು ಅಂತ. ಬಾಗಿಲುಗಳು ತೆರೆಕೊಂಡಿತ್ತು ಅಂತ, ಅಂದರೆ ಭಗವಂತ ಬಂಧನದಿಂದ ಬಿಡುಗಡೆ ಮಾಡಿದ ಅಂತ. ಹೊರಗೆ ಹೋದ, ಮತ್ತೆ ಬಾಗಿಲು ಹಾಗೆ ಬಿದ್ದಿತು. ಅದೇ ರೀತಿ ಬೀಗ ಬಿತ್ತು. ಬೀಗದ ಕೈ ಇಲ್ಲ, ಬೀಗ ತೆರೆದುಕೊಂಡಿತು. ಬಾಗಿಲು ತೆಗೆಯುವವರಿಲ್ಲ, ಬಾಗಿಲು ತೆರೆದುಕೊಂಡಿತು. ಇದು ಭಗವಂತನ ಶಕ್ತಿ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಹಾಗಾಗಿ ನಮ್ಮ ಮನೆಯ ಜವಾಬ್ದಾರಿ ಭಗವಂತನಿಗೆ ಕೊಡಬೇಕಂತೆ. ಈ ಬೀಗ ಹಾಕದಿದ್ದರೂ ಮನೆಯನ್ನು ರಕ್ಷಣೆ ಮಾಡ್ತಾನೆ ನಮ್ಮ ದೇವರು. ಇಡೀ ಜಗತ್ತನ್ನು ಹೇಗೆ ರಕ್ಷಣೆ ಮಾಡ್ತೇನೆ ಅನ್ನೋದನ್ನು ಭಗವಂತ ನಮಗೆ ತೋರಿಸ್ತಾನೆ ಅಂತೆ. ಅರಮನೆಯಿಂದ ಹೊರಟ ದೇವರು ಬೀದಿಯಲ್ಲಿ ಬರ್ತಾ ಇದ್ದಾರೆ. ಕಂಸನ ಅನುಗರು ಆಯುಧ ಪಾಣಿಗಳಾಗಿ ಕಾಯ್ತಾ ಇರುವವರು ನೋಡುತ್ತಲೇ ಇದ್ದಾರೆ, ಕಂಸನಿಗೆ ತಕ್ಷಣ ಹೇಳಬೇಕು ಅಂತ. ಆದರೆ ಕೃಷ್ಣನನ್ನು ಹೊತ್ತುಕೊಂಡು ಬಂದ ವಸುದೇವನನ್ನು ನೋಡಲಿಕ್ಕೇ ಆಗಲಿಲ್ಲ ಅಂತ. ಯಾಕೆಂತಂದರೆ ಎಲ್ಲ ಕಣ್ಣು ಮುಚ್ಚಿದ್ದಾರೆ. ಕೃಷ್ಣ ಬರುವ ತನಕ ಎಚ್ಚರದಲ್ಲಿದ್ದರು, ಕೃಷ್ಣ ಬಂದಾಗ ಕಣ್ಣು ಮುಚ್ಚಿದರು. ಕೆಲವರು ಇರ್ತಾರೆ, ದೇವಸ್ಥಾನಕ್ಕೆ ಬರುವ ತನಕ ಸರಿ ಇರ್ತಾರೆ, ದೇವಸ್ಥಾನಕ್ಕೆ ಬಂದರೆ ನಿದ್ದೆ ಪ್ರಾರಂಭ ಆಗ್ತದೆ. ಎಲ್ಲ ಗಾಢವಾದ ನಿದ್ದೆಯನ್ನು ಅಪ್ಪಿಕೊಂಡಿದ್ದಾರೆ. ನಮ್ಮ ದೇವರನ್ನು ಹೊತ್ತುಕೊಂಡು ವಸುದೇವ ಹೊರಟ. ಇಲ್ಲಿ ನಿದ್ರೆ, ದೇವಲೋಕದಲ್ಲಿ ಎಚ್ಚರ. ಏನು ಸಂಭ್ರಮ! ಗುಡುಗು ಪ್ರಾರಂಭ ಆಯಿತು. ದೇವರು ಬಂದ, ನಗಾರಿ ಬಾರಿಸಿದ ಹಾಗೇನೆ. ದೇವರು ಬಂದರು, ಮಿಂಚು, ಲೈಟ್ನಿಂಗ್, ದೀಪಗಳು ಆಕಾಶದಲ್ಲಿ ಮಿನುಗಲಿಕ್ಕೆ ಪ್ರಾರಂಭ ಆಯಿತು. ದೇವಲೋಕದಲ್ಲಿ ಗಂಧರ್ವರ ಹಾಡು ಸಂಗೀತ ಕಚೇರಿ ಪ್ರಾರಂಭ ಆಯಿತು. ಅಪ್ಸರೆಯರ ನೃತ್ಯ ಪ್ರಾರಂಭ ಆಯಿತು. ಕೃಷ್ಣ ಬರ್ತಾನೆ ಅಂತಂದರೆ ಇಡೀ ದೇವಲೋಕನೇ ಎಲರ್ಟಾಗಿ, ಇಡೀ ಆಕಾಶದಲ್ಲಿ ವೈಭವದ ಸ್ವಾಗತ ಕೃಷ್ಣನಿಗೆ ನಡೆಯಿತಂತೆ. ಕೃಷ್ಣಾವತಾರ ಆಗುವಾಗಲೇ ವೈಭವದ ಸಂಭ್ರಮದ ಮೆರವಣಿಗೆಯಲ್ಲಿ ಕೃಷ್ಣಾವತಾರ ಮುಂದುವರಿಯಿತು. ಯಮುನೆಯ ತೀರಕ್ಕೆ ಬರ್ತಾನೆ ಕೃಷ್ಣ, ನಾನು ಹೊತ್ತುಕೊಂಡ ವಸುದೇವ. ಮಳೆಗಾಲ, ನದಿ ತುಂಬಿ ತುಳುಕ್ತಾ ಇದೆ. ಯಮನ ಸಹೋದರಿ ಅವಳು. ಹಾಗಾಗಿ ಅಲ್ಲಿ ಇಳಿದರೆ ಯಮನ ಲೋಕಕ್ಕೆ ಹೋಗುವುದು ನೇರ. ನೋಡ್ತಾನೆ ವಸುದೇವ, ಒಂದು ಕೈಯಲ್ಲಿ ಮುದ್ದಾದ ಮಗು, ನಮ್ಮ ದೇವರು ಕೃಷ್ಣ. ಎದುರು ನೋಡ್ತಾನೆ, ಯಮುನೆಯ ಪ್ರವಾಹ ಮೇರೆ ಮೀರಿ ಹರಿತಾ ಇದೆ. ಕೃಷ್ಣ ಹೇಳ್ದ, ಅಪ್ಪ ಹೋಗು, ಏನು ನೋಡ್ತೀನಿ? ಮಗು ಹೇಳಿತು ಅಂತ ನದಿಗೆ ಇಳಿದರೆ ತನ್ನ ಕತೆ ಏನು? ಅಲ್ಲ, ಈ ಮಗುವಿನ ಕತೆ ಏನು? ಅವನಿಗೆ ಭಯ. ಕೃಷ್ಣ ಹೇಳಿದ, ಅಪ್ಪ ಕೆಳಗಿಳಿ ಅಂತ. ಯಾರಿಗಾದರೂ ಮನಸ್ಸು ಬಂದಿತಾ? ಅಂಥ ನೀರು ಹರಿಯುವಾಗ ಒಂದು ಚಿಕ್ಕ ತೋಡು ದಾಟಲಿಕ್ಕೆ ಹಿಂದೆ ಮುಂದೆ ನೋಡುವವರು ಆ ಯಮುನೆಯನ್ನು ದಾಟಲಿಕ್ಕೆ ಸಾಧ್ಯನಾ? ದೇವರು ಹೇಳಿದ, ಅಪ್ಪ ನೋಡು ನದಿ ಅಂತ. ನೋಡ್ತಾನೆ, ಆಶ್ಚರ್ಯ ಅವನಿಗೆ. ಕೃಷ್ಣ ಯಾವಾಗ ದಾಟು ಅಂತ ಹೇಳಿದ, ಒಂದು ರೀತಿಯಲ್ಲಿ ಚಿಕ್ಕ ಬ್ರಿಡ್ಜಿಗೆ ಹಾಕಿದ ಹಾಗೇನೆ, ಅಣೆಕಟ್ಟು ಕಟ್ಟಿದ ಹಾಗೇನೆ. ಆಚೆಯ ನೀರು ಆಚೆ, ಈಚೆಯ ನೀರು ಈಚೆ.
ಬರೀ ಪಾದ ಮುಳುಗುವಷ್ಟೇ ನೀರು. ವಸುದೇವನಿಗೆ ಎಷ್ಟು ಸಂಭ್ರಮ, ಎಷ್ಟು ಖುಷಿಯಾಗಿರಬೇಕು. ಇಳಿತಾನೆ. ನಮಗೆ ಇಳಿಲಿಕ್ಕೂ ಭಯ. ಈಗ ಅರ್ಧ ಇಳಿಯುವಾಗ ನೀರು ಬಂದರೆ ಅಂತ ಸಮಸ್ಯೆ. ಕೃಷ್ಣ ಇದ್ದಾನೆ ಅನ್ನುವಂತಹ ಎಚ್ಚರದಲ್ಲಿ ಬರ್ತಾನೆ. ಬರೀ ಪಾದ ಮುಳುಗುವಷ್ಟೇ ನೀರು ಅಂತ ಭಾಗವತ ಹೇಳುತ್ತೆ. ಉಪನಿಷತ್ತಿನ ಚಿಂತನೆಗೆ ಭಾಗವತದ ವ್ಯಾಖ್ಯಾನ ಇದು ಅಂತ. ಉಪನಿಷತ್ತಲ್ಲಿದೆ, ಏತಸ್ಯ ಅಕ್ಷರಸ್ಯ ಪ್ರಶಾಸನೆ ಸೂರ್ಯಚಂದ್ರಮಸೌ ವಿಧೃತೌ ತಿಷ್ಠತಃ ಪ್ರಾಚ್ಯಾಹ ನದ್ಯಸ್ಯಂದಂತೆ ಅಂತ. ಈ ನದಿಗಳೆಲ್ಲ ಹರಿಯುವುದು ಹರಿಯ ಆಜ್ಞೆಯಿಂದ ಅಂತ. ದೇವರು ನದಿ ಹರಿಯಲಿ ಅಂತ ಹೇಳಿದರು, ಹಾಗಾಗಿ ನದಿ ಹರಿತಾ ಇದೆ ಅಂತ. ನಿಮಗೆ ಅನ್ನಿಸ್ತದೆ ದೇವರದ್ದೇನು ನಂದೇ ಆಜ್ಞೆ ಅಂತ, ನಾನು ನದಿ ಹರಿ ಅಂದರೆ ಹರಿಯುತ್ತದೆ ಅಂತ. ನಾವು ಹೇಳಿದ್ದಕ್ಕೆ ನದಿ ಹರಿಯುವುದಲ್ಲ, ಭಗವಂತ ಹೇಳಿದ್ದಕ್ಕೆ ನದಿ ಹರಿಯುವುದು. ಹೇಗೆ ಕೃಷ್ಣಾವತಾರದಲ್ಲಿ ಅದನ್ನು ತೋರಿಸಿದ. ಯಮನೆಗೆ ಹೇಳಿದ, ಅವ ಯಮನೆ ನಿಲ್ಲು, ವಸುದೇವ ಬರ್ತಾ ಇದ್ದಾನೆ, ಕೃಷ್ಣನನ್ನು ಹೊತ್ತುಕೊಂಡು ನಿಲ್ಲು ಅಂತ ಹೇಳಿದ. ಒಂದು ಸಾಲು ಜನರದ್ದು ಬರ್ತಾ ಇದೆ, ವಿ ಐ ಪಿಗಳು ಬರ್ತಾ ಇದ್ದಾರೆ, ನಿಲ್ಲಿ ಅಂದರೆ ನಾನು ವಿ ಐ ಪಿ ಅಂತ ಹೇಳ್ತೇವೆ. ಆಗ ಪೊಲೀಸರು ಬಂದು ಜೋರು ಮಾಡಿ ನಿಲ್ಲಿಸ್ತಾರೆ ನೋಡಿ, ಎಲ್ಲ ನಿಲ್ತಾರೆ, ವಿ ಐ ಪಿಯನ್ನು ಕರ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮ ದೇವರು ಆರ್ಡರ್ ಮಾಡಿದ ನಿಲ್ಲು ಅಂತ. ನಿಂತಿತು. ಯಮನಾದೇವಿ ನಿಂತು ಬಿಟ್ಲು, ಭಯದಲ್ಲಿ ನಿಂತೇ ಬಿಟ್ಲಂತೆ. ಏತಸ್ಯ ಅಕ್ಷರಸ್ಯ ಪ್ರಶಾಸನೆ, ಭಗವಂತನ ಆರ್ಡರ್ ಆಯಿತು, ನಿಂತು ಬಿಟ್ಟಲ್ಲದೆ ಹರಿಯುವ ನದಿ ಅಲ್ಲೇ ನಿಂತು ಬಿಟ್ಟಿತು. ಉಪನಿಷತ್ತು ಹೇಳಿದ ಚಿಂತನೆಗೆ ಭಾಗವತ ಹಸ್ತಾಕ್ಷರ ಹಾಕಿ ಕೃಷ್ಣನ ಕಥೆಯನ್ನು ಅದಕ್ಕೆ ನಿದರ್ಶನವಾಗಿ ನೀಡಿದೆ. ದೇವರು ಆಜ್ಞೆ ಮಾಡಿದರೆ ಎಂಥ ನದಿಯೂ ನಿಲ್ತದೆ. ನಾವು ಇದನ್ನು ದಿನ ನೆನಪು ಮಾಡಬೇಕಾದ್ದು ಈ ಕಥೆಯನ್ನು. ನಮ್ಮ ಮನೆಯಲ್ಲಿಯೂ ದಿನಾ ನದಿ ಹರಿತಾ ಇದೆ. ಯಾವ ನದಿ? ಸಂಸಾರದ ನದಿ, ಅಸಾರ ನದಿ, ದುಃಖದ ನದಿ, ಸಮಸ್ಯೆಯ ನದಿ ಹರಿಯುತ್ತಲೇ ಇರ್ತದೆ. ಆದರೆ ಒಂದು ಫ್ರೆಶ್ ಪ್ರಾಬ್ಲಮ್ ತಯಾರಾಗಿರ್ತದೆ. ಅದು ಹೇಗೆ ಬಗೆಹರಿಸಬೇಕು ಅಂತಲೇ ನಮಗೆ ಕಾಣುವುದಿಲ್ಲ. ಕೃಷ್ಣ ನನ್ನು ಹೊತ್ತ ವಸುದೇವ ಆ ಯಮನೆಯನ್ನು ಹೇಗೆ ದಾಟಿದ ಅದನ್ನು ಒಂದು ಸಲ ಚಿಂತನೆ ಮಾಡಿದರೆ, ವಸುದೇವನನ್ನು ಯಮನೆಯ ನದಿಯ ಮೂಲಕ ದಾಟಿಸಿದ ಕೃಷ್ಣ ನಮ್ಮ ಸಮಸ್ಯೆಯ ನದಿಯಿಂದ ನಮ್ಮನ್ನು ದಾಟಿಸಲಿ ಅಂತ ಕೃಷ್ಣನನ್ನು ನಾವು ಬೇಡಬೇಕಂತೆ. ಆ ಕಥೆಯನ್ನು ನೆನಪಿಸಿಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ಡ್. ಮಕ್ಕಳಿಗೆ ಇರ್ತದೆ, ಓದಲಿಲ್ಲ ನಾನು, ಹಾಗೆ ನಾಳೆ ಪರೀಕ್ಷೆಯಲ್ಲಿ ಬರೀಬೇಕು ಅಂತ. ಆ ಕೃಷ್ಣನ ಕಥೆಯನ್ನು ನೆನಪಿಸಿದರೆ ಸುಲಭವಾಗಿ ಪಾಸಾಗಲಿಕ್ಕೆ ಸಾಧ್ಯ. ಇದನ್ನು ಗಟ್ಟಿ ಮಕ್ಕಳಿರುವಾಗ ಹೇಳಲಿಕ್ಕೆ ಭಯ. ಯಾಕೆ ಸ್ವಾಮಿಗಳು ಹೇಳಿದ್ದಾರೆ, ಓದುವುದೇ ಬೇಡ ಅಂತ ಬಿಟ್ಟರೆ ಕಷ್ಟ. ಓದಬೇಕು, ಓದಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಅದು ಮತ್ತೆ ನೆನಪು ಬರಬೇಕು ಅಂತಾದರೆ ದೇವರನ್ನು ನೆನಪಿಸಿಕೊಳ್ಳಬೇಕು. ಭಗವಂತನನ್ನು ಹೊತ್ತ ವಸುದೇವ ಆ ಯಮನೆಯನ್ನು ದಾಟಿ ಹೋಗ್ತಾನೆ. ದೇವರನ್ನು ನಂಬಿದರೆ ಈ ಸಂಸಾರದ ನದಿ ಬರೀ ಪಾದ ಮುಳುಗುವಷ್ಟೇ ನೀರು ಹೊರತು ನಮ್ಮನ್ನು ಮುಳುಗಿಸುವುದಿಲ್ಲ, ನಮ್ಮನ್ನು ಕೊಚ್ಚಿಕೊಂಡು ಹೋಗುವುದಿಲ್ಲ ಅನ್ನುವ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿದೆ. ಆ ಮಗುವನ್ನು ಹೊತ್ತು ವಸುದೇವ ಬರ್ತಾನೆ. ಒಂದು ಟೆಂಟ್, ಅದು ನಂದಗೋಪನ ಮನೆ, ಅಲ್ಲಿ ಯಶೋದೆ ಇದ್ದಾಳೆ. ಆ ಮನೆಗೆ ತಂದುಬಿಡ್ತಾನೆ. ಕೃಷ್ಣ ಹೇಳಿದ, ಇಲ್ಲಿ ನಿಲ್ಲಿಸು ಅಂತ. ಆ GPS ಹೇಳಿತು, ನಮ್ಮ ಗುರಿ ಇಲ್ಲಿ, ನಿಂತು ಹೋಯಿತು. ಕೃಷ್ಣ ನಾನು ಅಲ್ಲಿ ಇಡು ಅಂತ ಹೇಳಿದ್ರು, ವಸುದೇವ ಅಲ್ಲೇ ಇಟ್ಟ. ಆಗಲೇ ಯಶೋದೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು. ಕೃಷ್ಣ ಹೇಳಿದ, ಆ ಹೆಣ್ಣು ಹಿಡ್ಕೊಂಡು ಹೋಗು ನೀನು ಅಂತ ಹೇಳಿದ. ಕೆಲಸ ಆಯಿತು, ನಿನ್ನೇನು ಹೋಗ್ಬೋದು ಅಂತ ಹೇಳ್ತಾನೆ. ವಾದಿರಾಜರು ಭಾಳ ಚೆನ್ನಾಗಿ ಹೇಳ್ತಾರೆ, ಅಲ್ಲಿಂದ ಮಥುರೆಯಿಂದ ವ್ರಜದ ತನಕ, ಯಮನೆ ದಾಟುವ ತನಕ ಆ ಮಗುವನ್ನು ಹಿಡ್ಕೊಂಡು ಬಂದ, ಕೃಷ್ಣನನ್ನು ಹಿಡ್ಕೊಂಡು ಬಂದ, ದೇವರನ್ನು ಹೊತ್ಕೊಂಡು ಬಂದ. ಏನು ಅವನಿಗೆ ಸಿಕ್ಕಿತು? ನಾವು ಒಂದು ಅಕ್ಕಿ ಮೂಟೆ ಹಿಡ್ಕೊಂಡು ಬರ್ತೇವೆ ಅಂತ ಇಟ್ಕೊಳ್ಳಿ, ಅಲ್ಲಿಂದ ಇಲ್ಲಿವರೆಗೆ ತರಬೇಕಾದ್ರೆ ಓಚರ ಆಗಬೇಕು ನಮಗೆ. ವಸುದೇವನಿಗೆ ಏನು ಓಚರ ಆಯಿತು, ಏನು ಗೋಚರ ಆಯಿತು ಅವನಿಗೆ? ಕೃಷ್ಣ ಹೇಳಿದ ಅಂತೆ, ವಸುದೇವ ಹಿಡ್ಕೊಂಡು ಹೋಗಿ ಹೆಣ್ಣು ಮಗುವನ್ನು. ಇದನ್ನೇ ಕೊಟ್ಟದ್ದ ಕೃಷ್ಣ. ಹೌದು ಅಂತ ಹೇಳುತ್ತೆ. ಹೆಣ್ಣು ಮಗು ಯಾರು? ಅದು ಯಾರೋ ಅಲ್ಲ, ಸಾಕ್ಷಾತ್ ದುರ್ಗಾದೇವಿ, ಮಹಾಲಕ್ಷ್ಮೀ ದೇವಿ. ಹಾಗಾಗಿ ವಸುದೇವ ಕೃಷ್ಣನನ್ನು ಹೊತ್ತುಕೊಂಡು ಬಂದದ್ದಕ್ಕೆ ಏನು ಕೊಟ್ಟ ದೇವರು ಅಂತಂದರೆ, ಕೈ ತುಂಬ ದುಡ್ಡು ಕೊಟ್ಟ, ಕೈ ತುಂಬ ಲಕ್ಷ್ಮೀದೇವಿಯನ್ನು ಕೊಟ್ಟ, ಖರ್ಚಾಗದಿದ್ದಷ್ಟು ಸಂಪತ್ತನ್ನು ಕೊಟ್ಟ. ನಾವು ದೇವರನ್ನು, ದೇವರ ಪ್ರಸಾದವನ್ನು, ದೇವರ ಪುಸ್ತಕಗಳನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಏನು ಕೊಡ್ತಾನೆ ಅಂತಂದರೆ, ಕೈ ತುಂಬ ಖಾಲಿಯಾಗದಿದ್ದಷ್ಟು ಫಿಕ್ಸೆಡ್ ಡಿಪಾಸಿಟ್ ಭಗವಂತ ಕೊಡ್ತಾನೆ.
ಅನ್ನೋದನ್ನು ಭಾಗವತ ನಮಗೆ ನಿರೂಪಣೆ ಮಾಡಿದೆ. ಹೀಗೆ ಕೃಷ್ಣ ನಾನು ಹೊತ್ತು ತಂದು ಯಶೋದೆಯ ಮನೆಯಲ್ಲಿ ಇಟ್ಟ. ಆ ಮಗುವನ್ನು ದುರ್ಗಾದೇವಿಯನ್ನು ಹಿಡ್ಕೊಂಡು, ಲಕ್ಷ್ಮಿಯನ್ನು ಹಿಡ್ಕೊಂಡು ವಾಪಸ್ ವಸುದೇವ ಮತ್ತೆ ತನ್ನ ಮನೆಗೆ ಬರ್ತಾನೆ. ಭಾಗವತ ಹೇಳುತ್ತೆ, ಕೃಷ್ಣ ಇಲ್ಲಿ, ಆ ದುರ್ಗಾದೇವಿ ಸಹೋದರಿ ಕೃಷ್ಣ ಸೊಸರು ಅಲ್ಲಿ ಬರ್ತಾಳೆ. ಇದು ವಿನಿಮಯ. ನಾನು ಆಗೊಂದು ವಿನಿಮಯ ಹೇಳಿದೆ, ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆ. ಇದು ಹಾಗಲ್ಲ, ಮನೆಯಿಂದ ಮನೆಗೆ ವರ್ಗಾವಣೆ. ಇಲ್ಲಿ ಸೆರೆಮನೆಯಲ್ಲಿ ಅವತರಿಸಿದ ಮಗು ಆ ಟೆಂಟ್ನಲ್ಲಿ ಹೋಗಿ ನಿಂತಿತು. ಆ ಟೆಂಟಲ್ಲಿದ್ದ ಮಗು ಅರಮನೆಗೆ ಬಂತು. ನೋಡಿ, ಎಲ್ಲಿಂದ ಎಲ್ಲಿಗೆ ಎಕ್ಸ್ಚೇಂಜ್. ನೋಡಿ, ಕೃಷ್ಣಾವತಾರದಲ್ಲಿ ಪ್ರಾರಂಭ ಆದ್ದು ಈ ಮಕ್ಕಳು ಅದರಲ್ಲಿ ಬದಲಾವಣೆ ಆಗುವುದು. ಅಲ್ಲಿವರೆಗೆ ನಮ್ಮಲ್ಲಿ ಇರಲಿಲ್ಲ. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್. ನಮ್ಗೆ ಏನಾಗಬೇಕು ಅಂತಂದರೆ ಹೀಗೆ ವರ್ಗಾವಣೆ ಆಗಬೇಕಂತೆ. ನಮ್ಮ ಚಿಂತನೆಗಳು ಕೃಷ್ಣನ ಚಿಂತನೆಗೆ ಪೂರಕ ಆಗಿರಬೇಕು. ಆ ದುರ್ಗಾದೇವಿ ಹಾಗೆ ಮಾಡಿದ್ಲು ಅಂತ ವಸುದೇವ ನೋಡ್ತಾನೆ. ಆ ಮಗುವನ್ನು ಇಡುವಾಗ ಅಥವಾ ಮಗುವನ್ನು ಎತ್ತಿಕೊಂಡು ಹೋಗುವಾಗ ಅಲ್ಲಿ ಏನಾಗಿತ್ತು ಅಂತಂದರೆ CC ಕ್ಯಾಮರಾ ಇತ್ತು, ಅದರಲ್ಲಿ ಪವರ್ ಇರಲಿಲ್ಲ ಅಷ್ಟೇ. ಯಶೋದೆ CC ಕ್ಯಾಮರಾ ಅವಳೆ ಹೀಗೆ ನೋಡ್ತಾ ಇದ್ಲಂತೆ. ಪ್ರೇಕ್ಷಮಾಣ ಶುಭೇವ, ಅವಳು ನೋಡ್ತಾ ಇದ್ಲಂತೆ. ಮಗುವನ್ನು ಇಟ್ಟದ್ದು, ಮಗುವನ್ನು ಕೊಂಡೋದ್ದು ಗೊತ್ತಾಗಲಿಲ್ಲ. ಕೆಲವು ಸಲ ಹಾಗಾಗಿರ್ತದೆ ನೋಡಿ, ಊಟ ಮಾಡಿರ್ತೇವೆ, ಹಾಗೆ ಕೂತಿರ್ತೇವೆ, ಅರ್ಧಂಬರ್ಧ ತೂಕಡಿಸ್ತಾ ಇರ್ತೇವೆ ನೋಡಿ. ಯಾರೋ ಬಂದರು ಅಂತಲೂ ಗೊತ್ತಾಗ್ತದೆ, ಹೋದ್ರು ಅಂತಲೂ ಗೊತ್ತಾಗ್ತದೆ, ಏನು ಕೊಂಡೋದ್ರದ್ದು ಗೊತ್ತೂ ಆಗೋದಿಲ್ಲ. ಅಂಥದ್ದೊಂದು ಆಗ್ತದೆ ನೋಡಿ. ಆ ಅವಸ್ಥೆಯನ್ನು ಭಾಗವತ ಹೇಳ್ತದೆ, ಪ್ರೇಕ್ಷಮಾಣ ಶುಭೇವ. ಆ ಯಶೋದೆ ನೋಡ್ತಾ ಇದ್ದಾಳಂತೆ. ಬಂದವರು ಯಾರೋ ಒಳ್ಳೆಯವರೇ ಇರಬೇಕು ಅಂತ, ಶುಭ ಇವ ಒಳ್ಳೆಯವರು ಅಂತ ಅವಳು ಕಂಡುಕೊಂಡ್ಳು. ಹಾಗಾಗಿ ಸುಮ್ಮನೆ ಕೂತ್ಲು, ಗೊತ್ತಾಗಲಿಲ್ಲ ಅವಳಿಗೆ. ಹಿಡ್ಕೊಂಡು ಹೋದ್ಲು. ವಸುದೇವ ಅದನ್ನು ಹಿಡ್ಕೊಂಡು ಹೋದ, ಅರಮನೆಗೆ ಹಿಡ್ಕೊಂಡು ಹೋದ. ಗಂಡು ಕೂಸು ಕೃಷ್ಣನನ್ನು ಇಲ್ಲಿ ಯಶೋದೆಯ ಮನೆಯಲ್ಲಿ ಇಟ್ಟ. ಬೆಳಗ್ಗೆ ನೋಡಿದರೆ ಯಶೋದೆಗೆ ಏನು ಸಂಭ್ರಮ. ಗಂಡು ಮಗು, ತಂದೆ ಮಗು, ಅದು ಹೆಣ್ಣು ಮಗು ಅವಳು ಹಣದದ್ದು. ಆದರೆ ತನ್ನ ಮಗು ಕೃಷ್ಣ ಅಂತ ಭಾರೀ ಪ್ರೀತಿಯಿಂದ ನಂಬಿದ್ಲು. ಭಾಳ ಖುಷಿ, ಭಾಳ ವೈಭವದ ಉತ್ಸವವನ್ನು ಆಚರಣೆ ಮಾಡಿದರು. ವಸುದೇವ ಆ ಮಗುವನ್ನು ಇಟ್ಟು ಹೋದ. ನಂದ ಊರಿಗೆಲ್ಲ ದಾನ ಮಾಡಿದ ಅಂತೆ. ಗೋವುಗಳನ್ನು ದಾನ ಮಾಡಿದ, ತಿಂಡಿಗಳನ್ನು ವಿತರಣೆ ಮಾಡಿದ. ಆನಂದಕ್ಕೆ ಇತಿಮಿತಿಯೇ ಇಲ್ಲ. ದೇವರು ಬಂದ ಅಂತಂದರೆ ನಮ್ಮ ದೇವರಿಗೋಸ್ಕರವಾಗಿ ಎಲ್ಲ ಸಂಪತ್ತನ್ನು ಖರ್ಚು ಮಾಡಿದ. ದೇವರು ಎಲ್ಲವನ್ನೂ ಅವನಿಗೆ ಅನುಗ್ರಹ ಮಾಡಿದ. ವಸುದೇವ ಆ ಮಗುವನ್ನು ಮನೆಯಲ್ಲಿ ಇಟ್ಟರೆ ಆ ಮಗು ಸುಮ್ಮನೆ ಮಲಗಬೇಕಾ ಬೇಡವಾ? ಅದು ಅಳ್ಳಿಕ್ಕೆ ಪ್ರಾರಂಭ ಮಾಡಿತು. ಆ ಅಳುವ ಶಬ್ದ ದ್ವಾರಪಾಲಕರಿಗೆ ಎಚ್ಚರಿಕೆ ಆಯಿತು. ಅಲ್ಲಿವರೆಗೆ ನಿದ್ರೆ, ಕೃಷ್ಣ ಬರುವಾಗ ಎಲ್ಲ ನಿದ್ರೆ, ಲಕ್ಷ್ಮೀ ಬರುವಾಗ ಎಚ್ಚರಿಕೆ. ನಮಗೆ ಹಾಗೆ ನೋಡಿ, ದೇವರ ಕತೆ ಹೇಳುವಾಗ ನಿದ್ದೆ ಬರುತ್ತೆ, ದುಡ್ಡು ಎಣಿಸುವಾಗ ಎಚ್ಚರಿಕೆ ಆಗುತ್ತೆ. ಎಲ್ಲರಿಗೂ ಗೊರಕೆ ನಿದ್ರೆಯಲ್ಲಿದ್ದವರಿಗೆಲ್ಲ ಎಚ್ಚರ ಆಯಿತು. ಕಂಸನಿಗೆ ಹೋಗಿ ಹೇಳಿದರು ಮಗು ಹುಟ್ಟಿತು ಅಂತ. ಕಂಸ ಬರ್ತಾನೆ, ಬೀಗದಾಗ ಇಟ್ಕೊಂಡು ಬರ್ತಾನೆ. ಮೊದಲೇ ಬ್ಯಾಗಿಲ್ ತೆಗೆದಾಗಿತ್ತು, ಮತ್ತೆ ಬೀಗ ತೆಗೆದ. ಒಳಗೆ ಬರ್ತಾನೆ, ನೋಡ್ತಾನೆ ಹೆಣ್ಣು ಕೂಸು. ಅಯ್ಯೋ, ತಲೆ ಬಿಸಿ ಆಯ್ತು ಅವನಿಗೆ. ಇದೇನು ಸುಳ್ಳು. ಆದರೆ ಮಗುವನ್ನು ಎತ್ತಿ ಹಿಡ್ಕೊಂಡು ಬರ್ತಾನೆ. ದೇವಕಿ ಕೈ ಮುಗಿದು ಬೇಡ್ತಾಳೆ, ಅಣ್ಣ ಅದು ಹೆಣ್ಣು ಕೂಸು, ಬೇಡ ಬಿಡು ಅಂತ. ಅವ ಹೇಳ್ದ, ಹೆಣ್ಣಾದ್ರೇನು ಗಂಡಾದ್ರೇನು, ಹೇಳಿದ್ದು ಅಷ್ಟಮೋ ಗರ್ಭ ಅಂತ. ಹಿಡ್ಕೊಂಡು ಬರ್ತಾನೆ. ಸಂಪೋತಯಾಮಾಸ ಶಿಲಾತಲೇಚ, ಆ ನೆಲಕ್ಕೆ ಅಪ್ಪಳಿಸಿದ ಅಂತ ಹೇಳ್ತದೆ ಭಾಗವತ. ಖುಷಿಯಾಯಿತು ಅವನಿಗೆ, ಮಗುವನ್ನು ಕೊಂದುಬಿಟ್ಟೆ ಅಂತ. ಕಂಸ, ನಿನ್ನನ್ನು ಕೊಲ್ಲುವವಳು ನಾನಲ್ಲ, ನಿನ್ನನ್ನು ಕೊಲ್ಲುವವ ಎಲ್ಲಿಯೋ ಬೆಳೀತಾ ಇದ್ದಾನೆ ಅಂತ. ಕಂಸ ನೋಡ್ತಾನೆ ಮೇಲಿನಿಂದ. ಇದು ಎರಡನೇ ಅಶರೀರವಾಣಿ. ಮೊದಲೊಂದು ಅಶರೀರವಾಣಿಯಾಗಿತ್ತು ರಥೋತ್ಸವ ಆದಾಗ. ಇದು ಎರಡನೇದ್ದು ಅಶರೀರವಾಣಿ. ಅದು ಹೇಳಿತದು, ಕೊಲ್ಲುವವ ಬೇರೆ ಕಡೆ ಇದ್ದಾನೆ, ನಾನಲ್ಲ ಅಂತ. ಅವ್ರು ತಿಳ್ಕೊಂಡದ್ದು ಸತ್ತು ಹೋಯಿತು ಮಗು ಅಂತ. ಸಾಯಿಲೇ ಇಲ್ಲ. ಅವ್ರ ಕೈಯಲ್ಲಿ ಹಿಡ್ಕೊಳ್ಳುವಾಗ ಎರಡು ಕೈ ಮೇಲೆ ನೋಡ್ತಾನೆ, ಅಷ್ಟಭುಜ 8 ಭುಜದ ಆ ದುರ್ಗೆಯನ್ನು ನೋಡ್ತಾನೆ. ಅವನಿಗೆ ಹಾರ್ಟ್ ಅಟ್ಯಾಕ್. ಅಲ್ಲಿವರೆಗೆ ನಮ್ಮ ದೇಶದಲ್ಲಿ BP, ಹಾರ್ಟ್ ಅದೆಲ್ಲ ಪ್ರಾಬ್ಲಮೇ ಇಲ್ಲ. ಅವತ್ತಿನಿಂದ ಪ್ರಾರಂಭ ಆಯ್ತಂತೆ. ಭಯಾತ್ ಕಂಸಃ ಭಾಗವತ ಹೇಳುತ್ತೆ. ಅವ ಹೇಳ್ತಾನೆ, ದೈವಮಪ್ಯನೃತಂ ಭಕ್ತಿ, ಮನುಷ್ಯರು ಸುಳ್ಳು ಹೇಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ.
ಮನುಷ್ಯರು ಮಾತ್ರ ಅಲ್ಲ, ದೈವಮಪಿ ಅನೃತಂ ವಕ್ತಿ. ದೇವತೆಗಳು ಸುಳ್ಳು ಹೇಳ್ತಾರೆ, ಅಶರೀರವಾಣಿ ಆಗಿತ್ತು, 8ನೇ ಗರ್ಭ ಕೊಲ್ಲುವುದು ಅಂತ. 8ನೇ ಗರ್ಭ ಅಲ್ಲ ನೋಡಿ, ಮೊದಲೇ ಯಾವಾಗಲೂ ಹುಟ್ಟಿದೆ, ಎಲ್ಲಿಯೋ ಸೇರಿಕೊಂಡಿದೆ, ದೇವತೆಗಳು ದಾರಿ ತಪ್ಪಿಸ್ತಾರೆ ಅಂತ ಕಂಸ ಚಿಂತಾಕ್ರಾಂತನಾಗ್ತಾನೆ. ಆಕಾಶಕ್ಕೆ ಹಾರಲಿಕ್ಕಾಗುತ್ತಾ? ದುರ್ಗಾದೇವಿ ಮೇಲಕ್ಕಿದ್ದಾಳೆ, ಹಾರಲಿಕ್ಕಾಗಲಿಲ್ಲ, ಇರಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಚಿಂತೆ ಆಯಿತು. ಭಯಾತ್ ಕಂಸಃ, ಕಂಸನಿಗೆ ಭಯದ ವಾತಾವರಣ. ಮನೆಗೆ ಬರ್ತಾನೆ, ಅಸೆಂಬ್ಲಿ ಕರೀತಾನೆ, ಎಲ್ಲರನ್ನೂ ಸೇರಿಸ್ತಾನೆ, ತನ್ನ ಚಿಂತೆಯನ್ನು ಅವರ ಮುಂದೆ ಇಡ್ತಾನೆ. ಈ ಮಗು ಗುಪ್ತವಾಗಿ ಗುಟ್ಟಾಗಿ ದೇವಕಿ ವಸುದೇವರ ಚಾಪೆಯಲ್ಲಿ ಮಲಗಿತು ಅಂತ ಭಾಗವತ ಹೇಳುತ್ತೆ. ಯಾರಿಗೂ ಕಾಣಿಸ್ಲಿಲ್ಲ, ಅದೃಶ್ಯವಾಗಿತ್ತು ಅಂತ. ಕಂಸನ ಒಡ್ಡೋಲಗ, ಕಂಸನ ಮೀಟಿಂಗ್ ಆಯಿತು. ಆ ಮಗುವನ್ನು ಹುಡುಕುವುದು ಹೇಗೆ, ಮಗುವನ್ನು ಕೊಲ್ಲುವುದು ಹೇಗೆ, ಇಷ್ಟೇ ಜಿಜ್ಞಾಸೆ. ಆ ಕೃಷ್ಣನ ಜಿಜ್ಞಾಸೆಯಲ್ಲಿ ಕಂಸನ ಮೀಟಿಂಗ್ ನಡೀತದೆ. ಏನು ನಡೆಯಿತು, ಏನು ಮುಂದುವರಿಸಿದ ಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು.